Welcome to our English class. Today we are discussing about picture reading. Picture reading ಅಲ್ಲಿ they asked 3 marks questions in compulsory. 3 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ಸ್ ಬರುತ್ತೆ. ಇಲ್ಲಿ ಈಸಿಯಾಗಿ ನಾವು ಪಿಕ್ಚರ್ ರೀಡಿಂಗನ್ನು ನೋಡ್ಬೋದು ಅಂತ. ಫಸ್ಟ್ ಕೊಟ್ಟಿರುವಂಥ ಒಂದು ಪಿಕ್ಚರನ್ನು ಗ್ಲಾನ್ಸ್ ಮಾಡ್ತಾ ಹೋಗ್ಬೇಕು. ವಾಟ್ ಆರ್ ದ ಆಬ್ಜೆಕ್ಟ್ಸ್ ಇನ್ ದಿಸ್ ಪಿಕ್ಚರ್? ಆ ಪಿಕ್ಚರ್ ಒಳಗೆ ಏನು ವಸ್ತುಗಳದಾವ ಅದನ್ನು ನಾವು ಗ್ಲಾನ್ಸ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಆ ಪಿಕ್ಚರ್ ಒಳಗೆ ಏನೇನು ವಸ್ತುಗಳದಾವ ಅವ್ನು ನೋಡ್ತಾ ಹೋಗ್ಬೇಕು. ಫಸ್ಟ್ ಕೆಲವೊಂದಿಷ್ಟು ಯಾವುದೇ ಪಿಕ್ಚರ್ ಕೊಳ್ಳಿ ಆ ಪಿಕ್ಚರ್ಗೆ ಕೆಲವೊಂದಿಷ್ಟು ಕಾಮನ್ ಆಗಿ ಸೆಂಟೆನ್ಸ್ಗಳನ್ನು ಬರಿತಾ ಹೋಗ್ಬೇಕು. ಲೈಕ್ ಯಾವ ರೀತಿ ಅಂದರೆ ದಿಸ್ ಪಿಕ್ಚರ್ ಈಸ್ ಅಬೌಟ್ ಕ್ಲಾಸ್ ರೂಮ್. ಇಲ್ಲಿ ನಾನು ಒಂದು ಕ್ಲಾಸ್ ರೂಮ್ದು ಒಂದು ಸಿಚುವೇಶನ್ನಲ್ಲಿ ಹೇಳ್ತಾ ಹೋಗಿದ್ದೀನಿ. ಬಟ್ ಅದೇ ರೀತಿಯಾಗಿ ನೀವು ಲೈಕ್ ಗಾರ್ಡನ್, ಹಾಸ್ಪಿಟಲ್ ಆ್ಯಂಡ್ ಫೆಸ್ಟಿವಲ್ ಆ್ಯಂಡ್ ಬಸ್ ಸ್ಟ್ಯಾಂಡ್ ಆ್ಯಂಡ್ ರೈಲ್ವೆ ಸ್ಟೇಷನ್, ಸೊ ವಾಟ್ ಎವರ್ ಇಟ್ ಏನೇ ಇರಲಿ ಅಲ್ಲಿ ಕೊಟ್ಟಿರುವಂಥದ್ರೊಳಗೆ ಇಲ್ಲೇನು ಗ್ಯಾಪ್ ಕೊಟ್ಟಿದ್ದಲ್ಲ ಅಲ್ಲಿ ಅದನ್ನು ಹಾಕಬೇಕು. ಒಂದನೇ ಸೆಂಟೆನ್ಸ್ ದಿಸ್ ಪಿಕ್ಚರ್ ಈಸ್ ಅಬೌಟ್ ಕ್ಲಾಸ್ ರೂಮ್. ನೆಕ್ಸ್ಟ್ ದಿಸ್ ಪಿಕ್ಚರ್ ಈಸ್ ವೆರಿ ನೈಸ್. ಸೆಕೆಂಡ್ ಲೈನ್ ಬರಬೇಕಂದ್ರೆ ದಿಸ್ ಪಿಕ್ಚರ್ ಈಸ್ ವೆರಿ ನೈಸ್. ಕ್ಲಾಸ್ ರೂಮ್ ಪಿಕ್ಚರ್ ಈಸ್ ವೆರಿ ನೈಸ್ ಬಟ್ ಅದರ್ವೈಸ್ ಅನ್ ಆಕ್ಸಿಡೆಂಟಲ್ ಪಿಕ್ಚರ್ ಐತೆ, ಇಟ್ ಇಸ್ ನಾಟ್ ರೈಟ್ ಆಫ್ ವೆರಿ ನೈಸ್. ದಿಸ್ ಪಿಕ್ಚರ್ ಈಸ್ ವೆರಿ ಬ್ಯಾಡ್ ಇನ್ಸಿಡೆಂಟ್. ಲೈಕ್ ಈ ಥರ ನಾವು ಬರೀತಾ ಹೋಗಬೇಕಾಗತ್ತೆ. ಬಟ್ ಇಲ್ಲಿ ಯಾವುದು ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದನ್ನು ಇಲ್ಲೇನು ಬರೀತಾ ಹೋಗ್ಬೇಕು. ಅಂದ್ರೆ ದಿಸ್ ಪಿಕ್ಚರ್ ಈಸ್ ವೆರಿ ನೈಸ್. ನೆಕ್ಸ್ಟ್ ಆ ಪಿಕ್ಚರ್ ಒಳಗೆ ಏನದವ ದೇರ್ ಆರ್ ಮೆನಿ ಆಬ್ಜೆಕ್ಟ್ಸ್ ಇನ್ ದಿಸ್ ಪಿಕ್ಚರ್. ಅಂದರೆ ಆ ಪಿಕ್ಚರ್ ಒಳಗೆ ಭಾಳಷ್ಟು ವಸ್ತುಗಳದಾವ, ಆಬ್ಜೆಕ್ಟ್ಸ್ ಅದಾವ, ವಿಷಯಗಳದಾವ ಅನ್ಬೇಕಂದಾಗ ದೇರ್ ಆರ್ ಮೆನಿ ಆಬ್ಜೆಕ್ಟ್ಸ್ ಇನ್ ದಿಸ್ ಪಿಕ್ಚರ್ ರೈಟ್ ಎನಿ ಒನ್ ಪಿಕ್ಚರ್. ಈ ಲೈನನ್ನು ನೀವು ಯಾವುದೇ ಪಿಕ್ಚರ್ ಕೊಟ್ಟರು ಕೂಡ ಅದನ್ನು ಬರೀಬೋದು ಅಂತ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಅಂದ್ಕೊಡ್ತೇನೆ. ಕ್ಲಾಸ್ ರೂಮ್ ಸಿಚುವೇಶನ್ ಅಂತ ಕೊಟ್ಟಿದೆ. ಫಸ್ಟ್ ನೋಡಿರಿ, ದೇರ್ ಆರ್ ಬೆಂಚಸ್ ಇನ್ ದಿಸ್ ಪಿಕ್ಚರ್ ಅಂತ ಇದೆ. ಇಲ್ಲಿ ಬೆಂಚಸ್ ಇದೆ, ಇಲ್ಲಿ ಪ್ಲೂರಲ್ ಫಾರ್ಮ್ ಇದೆ. ಪ್ಲೂರಲ್ ಫಾರ್ಮ್ ಇದ್ದಾಗ ಇಲ್ಲಿ ನಾವು ಆರ್ ಅನ್ನೋದನ್ನು ಬಳಸಬೇಕು. ಲೈಕ್ ಇಲ್ಲಿ ಪ್ಲೂರಲ್ ಆಬ್ಜೆಕ್ಟ್ಸ್ ಇದ್ವು ಅಂತಂದರೆ ಇಲ್ಲಿ ನಾವು ಪ್ಲೂರಲ್ ಹೆಲ್ಪಿಂಗ್ ಆರ್ ಬಳಸಬೇಕಾ. ಅದೇ ರೀತಿ ಒಳಗೆ ದೇರ್ ಈಸ್ ಅ ಬ್ಲ್ಯಾಕ್ ಬೋರ್ಡ್ ಇನ್ ದಿಸ್ ಪಿಕ್ಚರ್. ಆ ಪಿಕ್ಚರ್ ಒಳಗೆ ಒಂದು ಬ್ಲ್ಯಾಕ್ ಬೋರ್ಡ್ ಇದೆ ಅಂತಂದು ಹೇಳ್ಬೇಕಂದಾಗ, ಒಂದು ಇದೆ ಅಂತಂದು ಹೇಳ್ಬೇಕಂದಾಗ ಒಂದು ಅನ್ನೋದನ್ನು ನಾವು ಇಲ್ಲಿ ಎ ಅನ್ನೋದನ್ನು ಬಳಸಬೇಕು. ಅದ್ರ ಜೊತೆಗೆ ಇಲ್ಲಿ ಸಿಂಗ್ಯುಲರ್ ಇತ್ತು ಅಂತಂದರೆ ಇಲ್ಲಿ ನಾವು ಈಸ್ ಅನ್ನೋದನ್ನು ಹೆಲ್ಪಿಂಗ್ ವರ್ಬನ್ನು ಬಳಸ್ತಾ ಹೋಗ್ಬೇಕು. ಇಲ್ಲಿ ಪ್ಲೂರಲ್ ಇದ್ದಾಗ ಆರ್ ಬಳಸಬೇಕು, ಸಿಂಗ್ಯುಲರ್ ಇದ್ದಾಗ ಈಸ್ ಬಳಸಬೇಕು. ನೆಕ್ಸ್ಟ್ ದೇರ್ ಆರ್ ಸಮ್ ಬಾಯ್ಸ್ ಇನ್ ದಿಸ್ ಪಿಕ್ಚರ್. ಆ ಪಿಕ್ಚರ್ ಒಳಗೆ ಕೆಲವೊಂದಿಷ್ಟು ಹುಡುಗರು ಅದಾರ ಅಂತ. ಹಂಗೆ ದೇರ್ ಆರ್ ಸಮ್ ಗರ್ಲ್ಸ್ ಇನ್ ದಿಸ್ ಪಿಕ್ಚರ್. ಅಲ್ಲಿ ಕೆಲವೊಂದಿಷ್ಟು ಹುಡುಗಿಯರು ಅದಾರ ಅಂತ. ಅದೇ ರೀತಿ ಒಳಗೆ ದೇರ್ ಆರ್ 3 ವಿಂಡೋಸ್. ಅಲ್ಲಿ 3 ವಿಂಡೋಗಳದಾವ, ಅದಕ್ಕೆ ನಾವಿಲ್ಲಿ ಆರ್ ಬಳಸಿ. ನೋಡಿರಿ, ಬಾಯ್ಸ್ ಇದೆ, ಗರ್ಲ್ಸ್ ಇದೆ ಮತ್ತು ವಿಂಡೋಸ್ ಇದೆ, ಇವೆಲ್ಲ ಪ್ಲೂರಲ್ ಫಾರ್ಮ್ ಅದಾವ. ಪ್ಲೂರಲ್ ಫಾರ್ಮ್ ಇದ್ದಾಗ ನಾವಿಲ್ಲಿ ಆರ್ ಅನ್ನೋದನ್ನು ಬಳಸ್ತಾ ಹೋಗ್ಬೇಕು. ನೆಕ್ಸ್ಟ್ ಅದೇ ರೀತಿ ಒಳಗೆ ಇಲ್ಲಿ ದೇರ್ ಆರ್ ಸೋ ಮೆನಿ ಬುಕ್ಸ್ ಆ್ಯಂಡ್ ಪೆನ್ಸ್ ಇನ್ ದಿಸ್ ಪಿಕ್ಚರ್. ಇಲ್ಲಿ ನಾವು 2 ಸೆಂಟೆನ್ಸ್ಗಳನ್ನು ಮಾಡ್ಬೋದು. ಒಂದಂದರೆ ಇಲ್ಲಿ ಲೈಕ್ ದೇರ್ ಆರ್ ಸೋ ಮೆನಿ ಬುಕ್ಸ್ ಇನ್ ದಿಸ್ ಪಿಕ್ಚರ್, ದೇರ್ ಆರ್ ಪೆನ್ಸ್ ಇನ್ ದಿಸ್ ಪಿಕ್ಚರ್. ಇಲ್ಲಿ ನಾವು 2 ಸೆಂಟೆನ್ಸ್ಗಳನ್ನು ನಾವು ರಚನೆಯನ್ನು ಮಾಡ್ಬೋದು ಅಂತ. ಅದೇ ರೀತಿ ಒಳಗೆ ದೇರ್ ಈಸ್ ಎ ಫ್ಯಾನ್ ಇನ್ ದಿಸ್ ಪಿಕ್ಚರ್. ಇಲ್ಲಿ ಸಿಂಗ್ಯುಲರ್ ಇದೆ, ಫ್ಯಾನ್ ಅನ್ನೋದು ಸಿಂಗ್ಯುಲರ್ ಇದೆ. ಸೊ ಇಲ್ಲಿ ಯೂಸ್ ಮಾಡಬೇಕು. ಒಂದೇ ಇದೆ ಅಂತಂದಾಗ ಇಲ್ಲಿ ಯೂಸ್ ಮಾಡಬೇಕು. 2 ಅದಾವಪ್ಪ ಅಂದರೆ ಇಲ್ಲಿ 2 ಅಂತ ಹಾಕಬೇಕು, 2 ಪ್ಯಾನ್ಸ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಏನಾಗಬೇಕು, ಆರ್ ಆಗಬೇಕಾಗತ್ತೆ. ಬಟ್ ಇಲ್ಲಿ ಸಿಂಗ್ಯುಲರ್ ಇದೆ, ಒಂದೇ ಇದೆ, ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು, ಈಸ್ ಅಂತ ಯೂಸ್ ಮಾಡಿದ್ವಿ. ಇನ್ನು ದೇರ್ ಈಸ್ ಅ ಚೇರ್ ಇನ್ ದಿಸ್ ಪಿಕ್ಚರ್. ಅದರೊಳಗೆ ಚೇರ್ ಅದಾವ ಅಂತ. ಹೀಗೆ ಅಲ್ಲಿ ಕೊಟ್ಟಿರುವಂಥ ಪಿಕ್ಚರ್ ಒಳಗೆ ಏನೇನು ವಸ್ತುಗಳದಾವ ಆ ವಸ್ತುಗಳು ಸಿಂಗ್ಯುಲರ್ ಇದ್ದಾಗ ಈಸ್ ಯೂಸ್ ಮಾಡಬೇಕು, ಪ್ಲೂರಲ್ ಇದ್ದಾಗ ಆರ್ ಯೂಸ್ ಮಾಡಬೇಕು. ಇದಿಷ್ಟು ನೆನಪಿಟ್ಕೊತ ಹೋಗ್ರಿ. ಇನ್ನು ಕಾಮನ್ ಆಗಿ ಬರೆಯುವಂಥದ್ದು ಒಂದಿಷ್ಟು ಲೈನ್ಗಳಂದರೆ ದಿಸ್ ಪಿಕ್ಚರ್ ಈಸ್ ವೆರಿ ಇನ್ಫಾರ್ಮೇಟಿವ್. ಈ ಪಿಕ್ಚರ್ ನಮಗೆ ಭಾಳಷ್ಟು ಇನ್ಫಾರ್ಮೇಟಿವ್ ಆಗಿದೆ ಅಂತ. ನೆಕ್ಸ್ಟ್ ದಿಸ್ ಪಿಕ್ಚರ್ ಈಸ್ ವೆರಿ ಮೀನಿಂಗ್ಫುಲ್. ಈ ಒಂದು ಪಿಕ್ಚರ್ ನೋಡಿದ್ರೆ ನಮಗೆ ಬಹಳ ಅರ್ಥಗರ್ಭಿತವಾಗಿದೆ ಅಂತ. ನೆಕ್ಸ್ಟ್ ದಿಸ್ ಪಿಕ್ಚರ್ ಟೀಚರ್ಸ್ ಅಸ್ ಮೆನಿ ಥಿಂಗ್ಸ್. ಈ ಪಿಕ್ಚರ್ ನಮ್ಗೆ ಭಾಳಷ್ಟು ವಿಷಯಗಳನ್ನ ನಮ್ಗೆ ಕಲಿಸಿಕೊಡುತ್ತೆ ಅಂತ. ನೆಕ್ಸ್ಟ್ ಅದ್ರಾಗ ಐ ಲೈಕ್ ದಿಸ್ ಪಿಕ್ಚರ್. ನಾನು ಈ ಪಿಕ್ಚರ್ನ ಲೈಕ್ ಮಾಡ್ತೀನಿ. ಆ್ಯಂಡ್ ಐ ಲವ್ ದಿಸ್ ಪಿಕ್ಚರ್. ಈ ಒಂದು ಪಿಕ್ಚರನ್ನು ನಾನು ಪ್ರೀತಿಸ್ತೀನಿ ಅಂತ. ಈ ಥರ ನಾವು ಓನ್ ವಾಕ್ಯಗಳನ್ನು ಕೂಡ ನಾವಿಲ್ಲಿ ಕಾಮನ್ ಆಗಿ ಯಾವುದೇ ಪಿಕ್ಚರ್ ಕೊಳ್ಳಿ ಇವು ಒಂದಿಷ್ಟು ಏನು ಮಾಡ್ಬೇಕಂತಂದರೆ ಕಾಮನ್ ಆಗಿರುವಂತಹ ಒಂದಿಷ್ಟು ಲೈನ್ಸ್ಗಳನ್ನು ಬರೀಬೇಕು.
ನೆಕ್ಸ್ಟ್ ಸ್ಟಾರ್ಟಿಂಗು ಕೂಡ ಕೆಲವೊಂದಿಷ್ಟು ಲೈನ್ಸ್ಗಳದಾವೆ. ಆ ಸ್ಟಾರ್ಟಿಂಗ್ ಲೈನ್ಗಳನ್ನು ಕೂಡ ನಾವು ಬರಿತಾ ಹೋದ್ವಿ ಅಂತಂದರೆ ಈಸಿಯಾಗಿ ನಮಗೆ 3 ಮಾರ್ಕ್ಸ್ಗಳು ಸಿಗುತ್ತವೆ ಅಂತ. ಕಂಪಲ್ಸರಿ 3 ಮಾರ್ಕ್ಸ್ ಇಷ್ಟು ಬರೆದ್ರೆ 3 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನೂ ಸಾಕಷ್ಟು ನಾವು ಇದರೊಳಗೆ ಇನ್ಫಾರ್ಮೇಟನ್ನು ಬರಿತಾ ಹೋಗ್ಬೋದು. ಜಸ್ಟ್ ಈ ಪಿಕ್ಚರ್ ರೀಡಿಂಗ್ ಒಳಗೆ ಇನ್ನೊಂದು ಅಬ್ಸರ್ವ್ ಮಾಡಬೇಕಂದ್ರೆ ಅಲ್ಲಿರುವಂಥ ವಸ್ತುಗಳು ಏನದಾವ ಅವುಗಳನ್ನು ನಾವೇನು ಮಾಡಬೇಕು, ಇಲ್ಲಿ ಹಾಕ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ಟ್ರಿಕ್ಸ್ ಏನಂತಂದ್ರೆ ಇಲ್ಲಿ ದೇರ್ ಈಸ್ ಡ್ಯಾಶ್ ಇನ್ ದಿಸ್ ಪಿಕ್ಚರ್ ಅಂತ. ದಿಸ್ ಪಿಕ್ಚರ್ ಇಲ್ಲಿ ಸಿಂಗ್ಯುಲರ್ ಇದ್ದಾಗ ಏನು ಯೂಸ್ ಮಾಡ್ಬೇಕು ನಾವು, ಸಿಂಗ್ಯುಲರ್ ಇದ್ದಾಗ ನಾವೇನು ಯೂಸ್ ಮಾಡಬೇಕು, ಈಸ್ ಅನ್ನೋದನ್ನು ಯೂಸ್ ಮಾಡಬೇಕು. ಅದೇ ರೀತಿ ಒಳಗೆ ಪ್ಲೂರಲ್ ಇತ್ತು ಅಂತಂದರೆ ಪ್ಲೂರಲ್ ಇದ್ದಾಗ ಆರ್ ಯೂಸ್ ಮಾಡಬೇಕು. ಇಷ್ಟು ನಾವು ಬರೀತಾ ಹೋದ್ವಿ ಅಂತಂದರೆ ಈಸಿಯಾಗಿ ನಮಗೆ 3 ಮಾರ್ಕ್ಸ್ಗಳು ಸಿಗುತ್ತವೆ ಅಂತ. ಇದನ್ನು ಡೈಲಿ ಒಂದೆರಡು ಯಾವುದಾದ್ರೂ ಒಂದು ಪಿಕ್ಚರ್ ನೋಡಿ, ಲೈಕ್ ರೂಮ್ ತೊಗೊಳ್ರಿ, ಮನೆ ತೊಗೊಳ್ರಿ, ಗಾರ್ಡನ್ ತೊಗೊಳ್ರಿ, ಹಾಸ್ಪಿಟಲ್ ತೊಗೊಳ್ರಿ, ಬಸ್ ಸ್ಟ್ಯಾಂಡ್, ಈ ಥರ ಯಾವುದಾದ್ರೂ ಒಂದು ತೊಗೊಂಡು ಅದರೊಳಗಿರುವಂಥ ಥಿಂಗ್ಸ್ಗಳನ್ನು, ಅದರ ಥಿಂಗ್ಸ್ಗಳು ಏನದಾವ ಲೈಕ್ ಕಾಮನ್ ಥಿಂಗ್ಸ್ಗಳನ್ನು ಒಂದಿಷ್ಟು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಈಸಿಯಾಗಿ ನಮಗೆ 3 ಮಾರ್ಕ್ಸ್ಗಳು ಸಿಗ್ತವೆ. ಡೂ ಪ್ರಾಕ್ಟೀಸ್ ವೆಲ್. ಥ್ಯಾಂಕ್ ಯು.